ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಯುವತಿಯೊಬ್ಬಳು ಕೇಶವಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ಮೊದಲು ಸ್ನೇಹಿತರಾಗಿದ್ವಿ ನಾವು, ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆಕೆ ಆರೋಪ ಮಾಡಿದ್ದಾಳೆ. ಮುಫೀಜ್ ಮಿಯಾನ್ ಎಂಬಾತನ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಈಗಾಗಲೇ ಸಮೀರ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಅದು ಒಂದು ಜಿಹಾದ್ ಕೇಸ್, ಲವ್ ಜಿಹಾದ್ ಕೇಸ್. ಈಗ ಮತ್ತೊಂದು ಕೇಸ್ ಮುಫೀಜ್ ಮಿಯಾನ್ ಎಂಬಾತನ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಸದ್ಯ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯುವತಿ ಆರೋಪದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆರೋಪಿ ಸಮೀರ್ ಮುಲ್ಲಾ, ಆತನ ಬಂಧನವೂ ಆಗಿದೆ. ನಿನ್ನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದೇವೆ, ಬಳಿಕ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 2 ಕೇಸಿಗೂ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ, ಏನ್ ಅಪ್ಡೇಟ್ ಆಗಿದೆ, ತನಿಖೆಯಲ್ಲಿ ಏನೇನ್ ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ಅವರು ಮಾಹಿತಿಯನ್ನ ಹಂಚಿಕೊಂಡಿರೋದು. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯುವತಿಯೊಬ್ರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ, ಮತ್ತೆ ನನ್ನ ಖಾಸಗಿ ಫೋಟೋಸ್ ವಿಡಿಯೋಸ್ ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸುವಂತ ಕೆಲಸ ಮಾಡಿದ್ದ ಅನ್ನೋದು ಒಂದು ಫಿರ್ಯಾದ್ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮತ್ತೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಸಾಕ್ಷ್ಯಾಧಾರಗಳೇನಿದ್ದು ಅದನ್ನೆಲ್ಲ ಸಾಕಷ್ಟು ಒದಗಿಸಿದ್ದಾರೆ. ಇನ್ನು ಮುಂದುವರೆದ ತನಿಖೆ ಮಾಡಲಾಗಿದೆ. ಅರೆಸ್ಟ್ ಆಗಿದೆ, ಆರೋಪಿ ಅರೆಸ್ಟ್ ಆಗಿದೆ. ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲಿಂಕ್ ಇತ್ತು ಅಂತ ಏನೋ ಅದು ಆ ಥರದ್ದು ಯಾವುದು ಬಂದಿಲ್ಲ. ಫಿರ್ಯಾದಲ್ಲಿ ಪರಿಚಯ ಇದ್ರು ಮೊದಲು ಪ್ರಾರಂಭದಲ್ಲಿ, ಆ ನಂತರದಲ್ಲಿ ಸ್ವಲ್ಪ ಆತ್ಮೀಯರಾದಂತ ನಂತರ ನನ್ನ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಂದು ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿಕೊಂಡು ದಸ್ತಗಿರಿ ಮಾಡೋಣ. ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು